ನೋಡಿ, ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಕರೂರಿನಲ್ಲಿ ನಡೆದ ದುರಂತದಿಂದ ಬಹಳ ನೋವಾಗಿದೆ. ಮೃತರ ಕುಟುಂಬಕ್ಕೆ ನಷ್ಟವನ್ನ ಭರಿಸುವ ಶಕ್ತಿಯನ್ನ ಆ ದೇವರು ಕೊಡ್ಲಿ. ಗಾಯಗೊಂಡವರೆಲ್ಲರೂ ಕೂಡ ಬೇಗ ಚೇತರಿಸಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಂತಾಪ ಸೂಚಿಸಿದ್ದಾರೆ. ಅನೇಕ ರಾಜಕೀಯ ನಾಯಕರು, ಚಿತ್ರನಟರು ಎಲ್ಲರೂ ಕೂಡ ಟ್ವೀಟ್ ಮೂಲಕ ಸಂತಾಪ ಸೂಚಿಸ್ತಾ ಇದ್ದಾರೆ. ಬಹಳ ಬೇಜಾರಾಯಿತು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂಥ ಪೋಸ್ಟ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ. ಅದೇ ರೀತಿ ನಿಜಕ್ಕೂ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟರ ಮಟ್ಟಿಗೆ ಒಂದು ದುರಂತ ನಡೆಯುತ್ತೆ ಅಂಥೇಳಿ. ಆಮೇಲೆ ನಾ ಹೇಳ್ತಾ ಇದ್ದಲ್ಲ, ಅವರಿಗೆ ಏನು ಶೆಡ್ಯೂಲ್ ಫಿಕ್ಸ್ ಆಗಿತ್ತು, ಯಾವ ರೀತಿ ರ್ಯಾಲಿ ಮಾಡಬೇಕು. ಆಮೇಲೆ ಪ್ರತಿ ಶನಿವಾರ ಎರಡೆರಡು ಜಿಲ್ಲೆಯಲ್ಲಿ ಅವ್ರು ಹೋಗಿ ಈ ಥರ ರ್ಯಾಲಿ ಮಾಡಿ ಬರ್ತಾರೆ. ಅಲ್ಲೆಲ್ಲೂ ಕೂಡ ಈ ಥರದ್ದೇನು ಜನ ಜಾಸ್ತಿ ನಿರೀಕ್ಷೆಗೆ ಮೀರಿ ಸೇರೋದು ಅಥವಾ ಬಟ್ ಇಲ್ಲಿ ಸೇರ್ತಾರೆ ಅಂಥೇಳಿ 10,000 ಜನ ಅಷ್ಟೇ ಅಂತ ಇವರು ಅಂದ್ಕೊಂಡಿರ್ತಾರೆ. ಆಮೇಲೆ ಒಂದೊಂದು ಹಾಸ್ಪಿಟಲ್ನ ದೃಶ್ಯಗಳು ನೋಡ್ತಾ ಇದ್ರೆ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ ಎಂಥವ್ರಿಗಾದ್ರೂ. ಅವ್ರು ಏನು ತಪ್ಪು ಮಾಡಿದರು ನೋಡಿ. ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂತ ಅಂದರೆ, ಜನ ಜಾಸ್ತಿ ಬರ್ತಾರೆ ಅಂತ ಗೊತ್ತಿದ್ರೂ ಕೂಡ ಸೂಕ್ತ ವ್ಯವಸ್ಥೆಯನ್ನು ಮಾಡಿರಲ್ಲ ಅವರು.